Hello, good evening, my dear students. In the previous classes, we seen some point related to first unit, that is the introduction and definition of statistic. Within that, we have studied some terms related to what you mean by statistic, what you mean by biostatistic, what you mean by hospital statistic, and what you mean by vital statistic. In today's class, we will be start with one more unit, that is third unit, methods of data collections. ಇವತ್ತಿನ ಕ್ಲಾಸ್ದಾಗ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಅನ್ನುವಂಥದ್ದು ಮೂರನೇ ಯೂನಿಟನ್ನು ಸ್ಟಡಿ ಮಾಡೋದು. ಇಲ್ಲಿ ನಮಗೆ ಮೇನ್ ಬೇಕಾದದ್ದು ಡಾಟಾ. ವಾಟ್ ಈಸ್ ದ ಮೀನಿಂಗ್ ಆಫ್ ಡಾಟಾ? ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಯಾವುದೇ ಒಂದು ಡಿಸೀಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಮೆಲಿಟಸ್, ಆ ಡಿಸೀಸಿಗೆ ಟ್ರೀಟ್ಮೆಂಟ್ ಆಗಲಿ, ಆ ಡಿಸೀಸಿಗೆ ಸಂಬಂಧಪಟ್ಟಂಥ ಪ್ರಿಕಾಷನರಿ ಮೆಜರ್ ಆಗಲಿ ಸ್ಟಡಿ ಮಾಡಬೇಕಾದ್ರೆ ಅದರ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಬೇಕು. ಇನ್ಫಾರ್ಮೇಷನ್ ಇದ್ದಾಗ ಅಷ್ಟೇ ಮುಂದಿನ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದೇ ಥರ ಇಲ್ಲಿ ಡಾಟಾಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೆಪ್ಸ್, ಮೆಥಡ್ಸ್, ಆಮೇಲೆ ಪ್ರೊಸೆಸನ್ನು ಸ್ಟಡಿ ಮಾಡೋಣ. ಓಕೆ, ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್. ಇದ್ರೊಳಗೆ ಫಸ್ಟ್ ಟರ್ಮು, what do you mean by data? We have to get the knowledge about what do you mean by data. Data are the collection of raw information. Collection of the raw information will be said as a data. After collection of this raw information, it will be helping for the creation of statistical informations or statistical study creations. ಮೊದಲು ನಮಗೆ ರಾ ಇನ್ಫಾರ್ಮೇಷನ್ ಸಿಗ್ತಿರೋ ಅದಕ್ಕೆ ಡಾಟಾ ಅಂತ ಕರಿತೀವಿ. ಆ ಡಾಟಾ ಬೇಸಿಸ್ ನಾವು ಸ್ಟ್ಯಾಟಿಸ್ಟಿಕ್ಕನ್ನು ಸ್ಟಡಿ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ವಾಟ್ ಯು ಮೀನ್ ಬೈ ಡಾಟಾ. ಇನ್ಫಾರ್ಮೇಷನ್ಗೆ ನಾವು ಡಾಟಾ ಅಂತ ಹೇಳಿ ಕರಿತೀವಿ. ಸರ್ವೆ ಮಾಡ್ಲಿಕ್ಕೆ ಹೊಂಟೀವಿ, ಅಥವಾ ನಾವು ಡಯಾಬಿಟಿಕ್ ಪೇಷಂಟ್ಗಳು ಎಷ್ಟು ಅದಾವ ಈ ಡಿಸ್ಟಿಕ್ದಾಗ ಅನ್ನೋದು ಸರ್ವೆ ಮಾಡ್ಲಿಕ್ಕೆ ಹೋದಾಗ ಒಂದು ರಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತೀವಿ. 5,000 ಜನ ಅದಾರ, 5,000 ಜನರೊಳಗೆ ಸಿವಿಯರ್ ಡಯಾಬಿಟಿಕ್ ಎಷ್ಟು ಜನ ಅದಾರ, ಮಾಡ್ರೇಟ್ ಡಯಾಬಿಟಿಕ್ ಎಷ್ಟು ಜನ ಅದಾರ, ಪ್ರೀ ಡಯಾಬಿಟಿಕ್ ಎಷ್ಟು ಜನ ಅದಾರ, ಈ ಥರ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಲ್ಲ ಅದಕ್ಕೆಲ್ಲ ಡಾಟಾ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ಅಬೌಟ್ ಡೆಫಿನಿಷನ್ ಆಫ್ ಡಾಟಾ. ಈ ಡಾಟಾ ಆದ್ರೆ ನೆಕ್ಸ್ಟ್ ನಾವು objectives of data collection. Next subheading objectives of data collection. Data collection ಎದರ ಸಲುವಾಗಿ ಮಾಡ್ತೀವಿ, ಗೋಲ್ ಏನ, ಉದ್ದೇಶ ಏನ, ಅದರೊಳಗೆ 6 objectives ಬರ್ತಾವೆ, 6 objectives. First objective is to describe the methods of data collection. Our first objective is to describe the methods of data collection. Second objective is to study the status of survey. Now what is the status of survey is there? To study that, our second objective is there. And the third objective of data collection is analysis of process. ಯಾವುದೇ ಒಂದು ಸರ್ವೇದಾಗಲಿ ಅಥವಾ ಯಾವುದೇ ಒಂದು ಅಬ್ಸರ್ವೇಷನ್, ಪ್ರೈಮರಿ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಮಾಡೋಕ್ಕೆ ಕೆಲವೊಂದು ಪ್ರೊಸೆಸ್ ಆಗ್ತವೆ, ಸ್ಟೆಪ್ಸ್ ಫಾಲೋ ಮಾಡಬೇಕಾದ್ರೆ ಅದನ್ನು ಅನಲೈಸ್ ಮಾಡ್ಲಿಕ್ಕೂ ಆಬ್ಜೆಕ್ಟಿವ್. ಓಕೆ, ಆ್ಯಂಡ್ ಫೋರ್ತ್ ಒನ್, ಡಿಫೈನ್ ದಿ ಸ್ಯಾಂಪ್ಲಿಂಗ್. ನಾವು ಡಾಟಾ ಕಲೆಕ್ಟ್ ಮಾಡಕ್ಕೆ ಹೋದಾಗ ಎಷ್ಟು ಜನರನ್ನು ಒಂದು ಡಿಸ್ಟಿಕ್ದಾಗ ಅದಾರ ಅಂದ್ರೆ ಒಂದು, ಅಥವಾ ಒಂದು ಊರೊಳಗೆ ಅಥವಾ ವಿಲೇಜ್ದಾಗ ಒಂದು 2,000 ಮನೆ ಇರ್ತಾವೆ. 2,000 ಮನೆ ಒಳಗೆ 2,000 ಮನೆಯೂ ಸ್ಟಡಿ ಮಾಡ್ತೀವಿ. ಓನ್ಲಿ ವಿಲ್ ಬಿ ಸ್ಟಡಿ 200 ಫ್ಯಾಮಿಲಿ. ಆ 200 ಫ್ಯಾಮಿಲಿ ಒಳಗೆ 100 ಮಂದಿ ಡಯಾಬಿಟಿಕ್ ಪೇಷಂಟನ್ನು ಸೆಲೆಕ್ಷನ್ ಮಾಡ್ಕೋತೀವಿ. ಅದಕ್ಕೆ ಡಿಫೈನಿಂಗ್ ಸ್ಯಾಂಪಲ್, ಆ ಯಾವುದು ಬೇಕಾದಂಥ ಏರಿಯಾನ ಚೂಸ್ ಮಾಡ್ಕೊಳ್ಳೋದು, ಅದಕ್ಕೂ ಡಿಫೈನಿಂಗ್ ಸ್ಯಾಂಪಲ್. ಆ್ಯಂಡ್ ಫಿಫ್ತ್ ಒನ್, ಬೇಸಿಸ್ ಆಫ್ ಸ್ಯಾಂಪ್ಲಿಂಗ್. ಆ ಸ್ಯಾಂಪ್ಲಿಂಗ್ಗೆ ಬೇಕಾದಂಥ ಕ್ರೈಟೀರಿಯಾ. ಲಾಸ್ಟ್ ಒನ್, ವೆರೈಟಿ ಆಫ್ ಸ್ಯಾಂಪಲ್ ಮೆಥಡ್ಸ್. ಯಾವ್ಯಾವ ಮೆಥಡ್ಸನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು
ಇವೆಲ್ಲ 6 objectives ಒಳಗೆ. Okay. Here we will be study in detail about one by one. Objective first is describe the methods. Here description of methods. What method we have to choose for collection of data, whether we have to select the primary data collection method or secondary data collection method. Primary ಒಳಗೆ ಏನಾಗ್ತದೆ, ನಾವು ರಿಸರ್ಚ್ ಮಾಡೋರು ಡೈರೆಕ್ಟಾಗಿ ಪೇಷಂಟನ್ನು ಅಪ್ರೋಚ್ ಮಾಡಿ ಪೇಷಂಟ್ದಿಂದ ಡಾಟಾ ಕಲೆಕ್ಟ್ ಮಾಡ್ಕೋತೀವಿ. ಸೆಕೆಂಡ್ರಿ ಒಳಗೆ ಏನು ಮಾಡ್ತೀವಿ, ಆಲ್ರೆಡಿ ಒಬ್ಬರು ಡಾಟಾ ಕಲೆಕ್ಟ್ ಮಾಡಿದ್ದು ಇರ್ತದೆ, ರಿಸರ್ಚ್ ಮಾಡಿದ ವರ್ಕ್. ಆ ರಿಸರ್ಚ್ ಮಾಡಿದ ವರ್ಕ್ ಒಳಗಿನ ಕೆಲವೊಂದು ಪಾಯಿಂಟನ್ನು ಅಷ್ಟೇ ತೊಗೊಂಡು ಸ್ಟಡಿ ಮಾಡೋದು ಸೆಕೆಂಡ್ರಿ ಡಾಟಾ ಕಲೆಕ್ಷನ್. ಅದರ ಸಲುವಾಗಿ ಯಾವ ಮೆಥಡನ್ನು ಸೆಲೆಕ್ಷನ್ ಮಾಡ್ಕೋಬೇಕು, ಡಿಸ್ಕ್ರೈಬ್ ದಿ ಮೆಥಡ್ಸ್ which we are going to be selecting for the study of data. That is first objective. Got it? Okay. Next, status of the survey. ಈ ಸರ್ವೆ ಮಾಡ್ತಿರ್ತೀವಿ, ಆ ಸರ್ವೆ ಯಾವ ಪೊಸಿಷನ್ದಾಗದ, ಯಾವ ಸ್ಟೆಪ್ದಾಗ ಸಿಕ್ಕೊಂಡದ. ಫಾರ್ ಎಕ್ಸಾಂಪಲ್ ಈಗ 200 ಮನಿ ಇರ್ತಾವೆ, 200 ಮನಿಯೊಳಗೆ ಎಲ್ಲಕ್ಕೂ ಸ್ಟಡಿ ಮಾಡ್ಕೊತ ಹೋಗಾಕ ಕೆಲವೊಂದು ಪ್ರಾಬ್ಲಮ್ಸ್ ಅರೈಸ್ ಆಗ್ತಾವೆ. ಅವರ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಗಳಿರ್ತಾವೆ, ಅಥವಾ ರಿಸರ್ಚರ್ಗೆ ಏನಾದರೂ ಪ್ರಾಬ್ಲಮ್ ಆಗಿರ್ತಾವೆ, ಅಲ್ಲೇ ಸ್ಟಾಪ್ ಆಗಿಬಿಡ್ತದೆ. ಎಲ್ಲಿ ಸ್ಟಾಪ್ ಆಗೈತಿ ಅನ್ನೋ ಸ್ಟಡಿ ಮಾಡ್ಕೋಬೇಕಾದ್ರೂ ಅದು ಆಬ್ಜೆಕ್ಟಿವನ್ನು ಇಟ್ಕೋಬೇಕಾಗ್ತದೆ. ವಾಟ್ ಈಸ್ ದ ಕರೆಂಟ್ ಸಿಚುವೇಶನ್, ವಾಟ್ ಈಸ್ ದ ಕರೆಂಟ್ ಪೊಸಿಷನ್ ಆಫ್ ಸರ್ವೆ, ದಟ್ we will be having second objective. Okay. ಆಮೇಲೆ third objective, analyze the process. As usual we have seen previously, ಒಂದು ಯಾವುದೇ ಒಂದು ಪ್ರೊಸೆಸ್ ಆಗಬೇಕಾದ್ರೆ ಕೆಲವೊಂದು ಸ್ಟೆಪ್ಸ್ ಆಗ್ತಾವೆ. ಸ್ಟೆಪ್ 1 ಇದು ಆಗಬೇಕು. ಸ್ಟೆಪ್ 1 ಸರ್ವೆ ಮಾಡಕ್ಕೆ, ಸ್ಟೆಪ್ 1 ಸರ್ವೆ ಮಾಡಾಗ ಏನು ಮಾಡ್ತೀವಿ, ವಿಲೇಜ್ ಮ್ಯಾಪ್ ತೊಗೋತೀವಿ. ಸೆಕೆಂಡ್ ಮಾಡ್ತೀವಿ, ರೋಡ್ ಮ್ಯಾಪ್ ತೊಗೋತೀವಿ. ಆಮೇಲೆ ಟೋಟಲ್ ನಂಬರ್ ಆಫ್ ಫ್ಯಾಮಿಲಿ ಎಷ್ಟು ಆಗ್ತಾವೆ, ಯಾವ ಫ್ಯಾಮಿಲಿ ವಿಸಿಟ್ ಮಾಡಬೇಕು, ಫ್ಯಾಮಿಲಿ ಒಳಗೆ ಎಷ್ಟು ಮಂದಿ ಅದಾರ, ಆ ಮಂದಿ ಒಳಗೆ ಡಯಾಬಿಟಿಕ್ ಪೇಷಂಟ್ ಎಷ್ಟು ಅದಾರ, ಇದೆಲ್ಲ ಪ್ರೋಸೆಸ್ ಅನಲೈಸ್ ಮಾಡೋ ಆಬ್ಜೆಕ್ಟಿವ್. ಆ್ಯಂಡ್ ಫೋರ್ತ್ ಒನ್, ಡಿಫೈನ್ ಸ್ಯಾಂಪ್ಲಿಂಗ್. ಆ್ಯಸ್ ಯೂಶ್ವಲ್ 2000 ಮನೆ ಒಳಗೆ 200 ಮನೆ ತೊಗೊಳ್ತೀವಿ. 200 ಮನೆ ಒಳಗೆ ಡಯಾಬಿಟಿಕ್ ಪೇಷಂಟ್ ಇರುವಂಥ 100 ಮನೆ ಅಷ್ಟೇ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಸ್ಯಾಂಪಲಿಗೆ ಏಜ್ ಕ್ರೈಟೇರಿಯಾ ಕೊಡ್ತೀವಿ. ಅಬೌವ್ 40 ಇರಬೇಕು, ಆಮೇಲೆ ಒಬೆಸಿಟಿ ಇರಬೇಕು ಅಥವಾ ಇರಬಾರ್ದು, ಅಥವಾ ಹೆವಿ ವರ್ಕರ್ ಇರಬೇಕು, ಸೆಡೆಂಟ್ರಿ ವರ್ಕರ್ ಇರಬೇಕು. ಇವೆಲ್ಲ ಕ್ರೈಟೇರಿಯಾ ಕೊಟ್ಟ ಸ್ಯಾಂಪಲನ್ನು ಡಿಫೈನ್ ಮಾಡ್ತೀವಿ. ಮೇಲ್ ಅಷ್ಟು ತೊಗೋಬೇಕು ಅಥವಾ ಫಿಮೇಲ್ ಅಷ್ಟು ತೊಗೋಬೇಕು. ರಿಸರ್ಚ್ ಸ್ಟಡಿ ಮಾಡುವಾಗ, ಡಾಟಾ ಕಲೆಕ್ಟ್ ಮಾಡೋದು, ಇದು ಡಿಫೈನ್ ದಿ ಸ್ಯಾಂಪ್ಲಿಂಗ್ ಅಂತ ಬರ್ತದೆ. ಆ್ಯಂಡ್ ಫಿಫ್ತ್ ಒನ್, ಬೇಸಿಸ್ ಆಫ್ ಸ್ಯಾಂಪ್ಲಿಂಗ್. ಈ ಬೇಸಿಸ್ ಆಫ್ ಸ್ಯಾಂಪ್ಲಿಂಗ್ದಾಗ ಏನಾಗ್ತದೆ, ಕೆಲವೊಂದು ಕ್ರೈಟೇರಿಯಾ ಕೊಡ್ತೀವಿ, ಲಿಮಿಟೇಷನ್ ಕೊಡ್ತೀವಿ. ಡಯಾಬಿಟಿಕ್, ಪ್ಯೂರ್ಲಿ ಡಯಾಬಿಟಿಕ್ ಅಲೋನ್ ಕೊಡ್ತೀವಿ, ಅಥವಾ ಡಯಾಬಿಟಿಕ್ ವಿತ್ ಒಬೆಸಿಟಿ ಕೊಡ್ತೀವಿ, ಡಯಾಬಿಟಿಕ್ ವಿತ್ ಹೈಪರ್ ಟೆನ್ಷನ್ ಕೊಡ್ತೀವಿ, ಇಲ್ಲಾಂದ್ರೆ ಸೆಡೆಂಟ್ರಿ ವರ್ಕರ್ಸ್ ಅಂತ ಕೊಡ್ತೀವಿ, ಅಥವಾ ಏಜ್ ಲಿಮಿಟ್ ಅಬೌವ್ 65 ಕೊಡ್ತೀವಿ. ಹಿಂಗೆ ಕೆಲವೊಂದು ಲಿಮಿಟೇಷನ್ ಕೊಡ್ತೀವಲ್ಲ, ಆ ಲಿಮಿಟೇಷನ್ನ ಕ್ರೈಟೇರಿಯಾಕ್ಕೆ ಬೇಸಿಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಲಾಸ್ಟ್ ಒಂದು, ವೆರೈಟಿ ಆಫ್ ಸ್ಯಾಂಪಲ್ ಮೆಥಡ್ಸ್. ಸ್ಯಾಂಪ್ಲಿಂಗ್ ಮೆಥಡ್ಸ್ದಾಗ several types ಬರ್ತವೆ. ಸಿಂಪಲ್ ಸ್ಯಾಂಪ್ಲಿಂಗ್, ರ್ಯಾಂಡಮ್ ಸ್ಯಾಂಪ್ಲಿಂಗ್, ಪರ್ಪೋಸಿವ್ ಸ್ಯಾಂಪ್ಲಿಂಗ್, ನಾನ್ ಪರ್ಪೋಸಿವ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಇವು ಮೆಥಡ್ಸ್ ಬರ್ತಾವೆ. ಯಾವ ಮೆಥಡ್ ಸೂಟೇಬಲ್ ಆಗ್ತೈತಿ ಅವರ್ ಸ್ಟಡಿ, ನಮ್ಮ ಸ್ಟಡಿ ಯಾವ ಮೆಥಡ್ ಸೂಟೇಬಲ್ ಆಗ್ತೈತಿ ಅದನ್ನ ವೆರೈಟಿನ ತಗೊಂಡ್ಬೋದು. ಓಕೆ, ದಿಸ್ ಈಸ್ ಅಬೌಟ್ ಆಬ್ಜೆಕ್ಟಿವ್ಸ್ ಆಫ್ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್. ಓಕೆ, ನೆಕ್ಸ್ಟ್ ಒನ್, ಪ್ರೊಸೆಸ್ ಆಫ್ ಡಾಟಾ ಕಲೆಕ್ಷನ್. ಈ ಡಾಟಾ ಕಲೆಕ್ಷನ್ದಾಗ ಪ್ರೋಸೆಸ್ ಸ್ಟೆಪ್ಸ್ ಸಿಂಪಲ್ ಆಗಿ ಒಂದು 4 ಸ್ಟೆಪ್ಸ್ ಆಗ್ತಾವೆ, 4 ಅಥವಾ 5 ಸ್ಟೆಪ್ಸ್ ಆಗ್ತಾವೆ. ಫಸ್ಟ್ ಏನು ಮಾಡ್ತೀವಿ, ಸಿಸ್ಟಮೆಟಿಕ್ ಡಾಟಾ ಕಲೆಕ್ಷನ್. ಯಾವುದೇ ಒಂದು ಸ್ಯಾಂಪಲ್ ಕಲೆಕ್ಷನ್ ಮೆಥಡನ್ನು ಚಾಯ್ಸ್ ಮಾಡಿಕೊಂಡು ನಾವು ರಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಸಿಸ್ಟಮೆಟಿಕ್ ವೇದಾಗ. ರ್ಯಾಂಡಮ್ ರೇ ಆಗಲಿ ಅಥವಾ ಸ್ಟ್ರಾಟಿಫೈಡ್ ಮೆಥಡ್ ರೇ ಆಗಲಿ, ಯಾವುದರಿಂದ ಒಂದು ಡಾಟಾ ಕಲೆಕ್ಷನ್ ಮಾಡ್ಕೋತೀವಿ. ಒಂದು 100 ಮಂದಿ ಅಥವಾ 100 ಪೇಷಂಟ್ ಅದ ಡಯಾಬಿಟಿಕ್ ಪೇಷಂಟ್ ಡಾಟಾ ಕಲೆಕ್ಷನ್ ಮಾಡ್ಕೋತೀವಿ. ಅದಾದ ಬಳಿಕ ನೆಕ್ಸ್ಟ್ ಏನು ಬರ್ತದೆ, ನೆಕ್ಸ್ಟ್ ಸ್ಟೆಪ್ ಡಿಸ್ಕ್ರೈಬಿಂಗ್ ಡಾಟಾ. ಆ ಡಾಟಾ ಕಲೆಕ್ಟ್ ಮಾಡಿದ ಬಳಿಕ ನಾವು ಆರ್ಗನೈಸ್ ಮಾಡ್ಕೋತೀವಿ, ಏಜ್ ವೈಸ್, ಸೆಕ್ಸ್ ವೈಸ್,
diabetic with obesity, diabetic with hypertension, ಏಜ್ ಮೋರ್ ದೆನ್ 65 ಈ ಥರ ಅರೇಂಜ್ ಮಾಡ್ಬೋದು. ಇದು ಡಿಸ್ಕ್ರೈಬಿಂಗ್ ದ ಡಾಟಾ. ಆ ಡಿಸ್ಕ್ರೈಬ್ ಮಾಡಿದ ಬಳಿಕ ನೆಕ್ಸ್ಟ್ ಸ್ಟೆಪ್ ಅನಲೈಸಿಂಗ್ ದ ಡಾಟಾ. ಅನಲೈಸ್ ಮಾಡ್ಕೋತ ಹೋದಾಗ ಮೇಲ್ ಹೆಚ್ಚಿಗೆದವರು ಅಥವಾ ಫಿಮೇಲ್ ಹೆಚ್ಚಿಗೆದಾರೋ, ಅಥವಾ ಡಯಾಬಿಟಿಕ್ ವಿತ್ ಒಬೆಸಿಟಿ ಹೆಚ್ಚಿಗೆದಾರೋ, ಡಯಾಬಿಟಿಕ್ ವಿತ್ ಹೈಪರ್ಟೆನ್ಷನ್ ಹೆಚ್ಚಿಗೆದಾರೋ, ಅಥವಾ ಡಯಾಬಿಟಿಕ್ ವಿತ್ ಅಬೋವ್ 65 ಇಯರ್ಸ್ ಪೇಷಂಟ್ ಕೌಂಟ್ ಹೆಚ್ಚಿಗಿತ್ತು. ಇದು ಸಿಂಪಲ್ ಆಗಿ ನೋಡ್ಬಿಟ್ಲೆ ಗೊತ್ತಾಗೋದು ಅನಲೈಸ್ ಮಾಡಿಬಿಟ್ಲೆ. ಆಮೇಲೆ ಸಮರೈಸಿಂಗ್ ದ ಡಾಟಾ. ಅನಲೈಸ್ ಮಾಡ್ಕೊತ ಹೋದಂಗೆ ಒಂದು ಸರ್ತ ರಿವಿಷನ್ ಮಾಡೋದು, ಮ್ಯಾಲಿನ ಹಿಡಿದು ತೆಳಗಿನ ತನಕ ಸ್ಟಡಿ ಮಾಡ್ಕೊಳ್ಳೋದು, ಸಮರೈಸ್ ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ಹೈಲೈಟೆಡ್ ಪಾಯಿಂಟ್. ಆ ಹೈಲೈಟೆಡ್ ಪಾಯಿಂಟ್ ಸ್ಟಡಿ ಮಾಡ್ಕೊತ ಹೋದಂಗೆ ಒಂದು ಕನ್ಕ್ಲೂಷನ್ ಅಥವಾ ಒಂದು ಥಾಟ್ ಹೊಳಿತದೆ, ಪ್ರಿಡಿಕ್ಷನ್, ಜಡ್ಜ್ಮೆಂಟ್ ಆರ್ ಡಿಸಿಷನ್ ಬರ್ತದೆ. ವಾಟ್ ಇಟ್ ಇಂಡಿಕೇಟ್? Diabetic with obesity and more than 65 years count is more. Diabetic usually obesity ಇದ್ದವರಿಗೆ more than 40 year ಇದ್ದವರಿಗೆ ಅಥವಾ 65 year ಇದ್ದವರಿಗೆ ಹೆಚ್ಚಿಗೆ ಕಂಡು ಬರ್ತೈತೆ ಅನ್ನೋದು ಒಂದು ಜಡ್ಜ್ಮೆಂಟ್ ಸಿಗೋದು. This is how the process of data collection, steps of data collection. Okay, and one more time we will revise the steps. First step, systematic data collection. Second step, describing data. Third step, analyzing data. Fourth, summarizing data. Fifth one, prediction and judgment. Prediction or judgment or decision. These are the 5 steps. Okay. By this we will be finished the process of data collection. Next, last one, methods of data collection. Data collection is a important thing for the research study. ಆ ಡಾಟಾ ಇಲ್ಲದ ನಮ್ಗೆ ರಿಸರ್ಚ್ ಸ್ಟಡಿನೂ ಆಗೋದಿಲ್ಲ, ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ ಆಗೋದಿಲ್ಲ. ಆ ಡಾಟಾ ಕಲೆಕ್ಷನ್ ಮಾಡಬೇಕಾದ್ರೆ ಬ್ರಾಡ್ಲಿ ವಿ ವಿಲ್ ಬಿ ಕ್ಲಾಸಿಫೈಯಿಂಗ್ ಆಸ್ ಅ 2 ಮೆಥಡ್, ಪ್ರೈಮರಿ ಡಾಟಾ ಕಲೆಕ್ಷನ್ ಆ್ಯಂಡ್ ಸೆಕೆಂಡ್ರಿ ಡಾಟಾ ಕಲೆಕ್ಷನ್. ಈ ಪ್ರೈಮರಿ ಡಾಟಾ ಕಲೆಕ್ಷನ್ದಾಗ ಏನಾಗ್ತದೆ, ಡಾಟಾ ಕಲೆಕ್ಷನ್ ಮಾಡಾಗ ಇಬ್ಬರು ಮೇನ್ ಇಂಪಾರ್ಟೆಂಟ್ ಥಿಂಗ್. ಇನ್ವೆಸ್ಟಿಗೇಟರ್ ಅಂದ್ರೆ ರಿಸರ್ಚ್ ಮಾಡೋರು, ರಿಸ್ಪಾಂಡೆಂಟ್ ಉತ್ತರ ಕೊಡೋರು, ಆನ್ಸರ್ ಇನ್ಫಾರ್ಮೇಷನ್ ಕೊಡೋರು, ಅಥವಾ ಪೇಷಂಟ್. ಇಲ್ಲಿ ಇನ್ವೆಸ್ಟಿಗೇಟರ್ ಏನು ಡೈರೆಕ್ಟ್ ಪೇಷಂಟಿಗೆ ಅಪ್ರೋಚ್ ಆಗಿ ಡಾಟಾ ಏನು ಕಲೆಕ್ಟ್ ಮಾಡ್ತಾನೆ, ಡಯಾಬಿಟಿಕ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಷನ್ ತಗೋತಾನೆ, ಅದು ನಿಮಗೆ ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಯೂನಿಟ್ ಇನ್ಸುಲಿನ್ ತಗೋತೀರಿ, ಸಿಂಪ್ಟಮ್ಸ್ ಏನೇನಿದಾವ, ಡೈರೆಕ್ಟಾಗಿ ಏನು ಕೇಳ್ತಂದ್ರೆ ಅದು ಪ್ರೈಮರಿ ಡಾಟಾ ಕಲೆಕ್ಷನ್. ಈ ಪ್ರೈಮರಿ ಡಾಟಾ ಕಲೆಕ್ಷನ್ದಾಗ ಮತ್ತು ಸಬ್ ಟೈಪ್ಸ್ ಬರ್ತಾವೆ, 5 ಸಬ್ ಟೈಪ್ಸ್ ಬರ್ತಾವೆ. ಅವು ಮುಂದಿನ ಕ್ಲಾಸ್ದಾಗ ಸ್ಟಡಿ ಮಾಡಿ. ಈ ಸೆಕೆಂಡ್ರಿ ಡಾಟಾ ಬರ್ತದೆ. ಸೆಕೆಂಡ್ರಿ ಡಾಟಾ ಅಂದ್ರೆ ಆಲ್ರೆಡಿ ಒಬ್ರು ಕಲೆಕ್ಟ್ ಮಾಡಿರ್ತಾರೆ ಡಯಾಬಿಟಿಕ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಬ್ಲಡ್ ರಿಪೋರ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್, ಆಲ್ರೆಡಿ ಪೇಷಂಟ್ ಅಂತ ಇರ್ತಾವಲ್ಲ, ಯಾರೋ ಒಬ್ರು ಮಾಡಿರ್ತಾರೆ, ಅದನ್ನು ತೆಗೆದು ನಾವು ನೋಡ್ಕೋತೀವಿ, ನೋಡಿ ಒಂದು ಜಜ್ಮೆಂಟ್ಗೆ ಬರ್ತೀವಿ. He is having a diabetic and his sugar level is this much. ಒಂದು ಕನ್ಕ್ಲೂಷನ್ ಬರ್ತಿಲ್ಲ, ಅದು ಬೇರೆದವ್ರಿಂದ ಪಡ್ಕೊಂಡಂಥ ಇನ್ಫಾರ್ಮೇಷನ್ಗೆ ಸೆಕೆಂಡ್ರಿ ಡಾಟಾ. ಓಕೆ, ದಿಸ್ ಇಸ್ how broad classification of data collection. First one, primary data collection method. Second one, secondary data collection method. Sub classification ಮುಂದಿನ ಕ್ಲಾಸ್ದಾಗ ಸ್ಟಡಿ ಮಾಡೋಣ. By this we will be complete today class. Today class we are discuss some mainly points related to what do you mean by data, what are the objectives of data collection method, what is the process of data collection, lastly broad classification for the methods of data collection. By this we will complete today class. In upcoming class we will be detailed study about primary data collection and secondary data collection. Okay, thank you, bye.